ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಜಲತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ನಾನು ಈ ದಿನ ರಾಮನಗರ ನಗರ ಹತ್ತಿರದಲ್ಲೇ ಒಂದು ಹಳ್ಳಿಯಲ್ಲಿ ಬೋರ್ವೆಲ್ಗೆ ರೀಚಾರ್ಜ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾಯಿದ್ದೀನಿ. ಇದೊಂದು ಸ್ಥಳ ವಿಶೇಷವಾದಂಥದ್ದು. ನಾನು ಹೇಳೋಕ್ಕಿಂತಲೂ ನಮ್ಮ ಶಿವಲಿಂಗೇಗೌಡರ ಮಾತಾಡ್ಲಿಕ್ಕೆ. ಶಿವಲಿಂಗೇಗೌಡರ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ನಿಮ್ಮ ಪರಿಚಯವನ್ನು ಮಾಡ್ಕೊಂಬಿಡಿ. ನಮಸ್ತೆ. ನಾನು ಶಿವಲಿಂಗೇಗೌಡ ಅಂತೇಳಿ ಮಾಜಿ ತಾಲೂಕು ಪಂಚಾಯತಿ ಸದಸ್ಯರು ಮತ್ತು ಅಲ್ಲಿ ನಾನು ಕೆಲವು ಉದ್ಯಮಗಳನ್ನು ಮಾಡ್ತಾಯಿದ್ದೀನಿ. ನಾವು ನಮ್ಮ ಸ್ನೇಹಿತರು ಎಲ್ಲ ಇಲ್ಲಿ ಬಂದು ಒಂದು ಫಾರ್ಮ್ ಲ್ಯಾಂಡ್ ಕಾನ್ಸೆಪ್ಟ್ ಮಾಡಬೇಕು ಅಂತ ಅವರೆಲ್ಲ ಮಿಸ್ಟರ್ ಕೈಲಾಸ್ ದುಬಾಲ್ ಮತ್ತು ಸುರೇಶ್ ಅಂತ ಹೇಳ್ಬಿಟ್ಟು ಬಂದರು. ಅವ್ರು ಬಂದು ನಂತರ ನನ್ನನ್ನು ಕರ್ಕೊಂಡ್ಬಂದರು. ಇಲ್ಲಿ ಬೋರ್ ಹಾಕ್ಸಿ ಫಸ್ಟು ಬೋರಲ್ಲಿ ಯಾವ ರೀತಿ ನೀರು ಬರುತ್ತೆ ಆಮೇಲೆ ಚಿಂತನೆ ಮಾಡೋಣ. ಯಾಕೆಂತಂದರೆ ನಾವು ಮಾಡ್ತಾ ಇರೋದು ಫಾರ್ಮ್ ಲ್ಯಾಂಡ್ ಕಾನ್ಸೆಪ್ಟ್. ಗ್ರೀನ್ ಮಾಡಬೇಕು ಅಂತಂದರೆ ಮೇಜರ್ ಸೋರ್ಸಸ್ ಏನಂತಂದರೆ ನೀರು ಬೇಕು. ನೀರೇ ಇಲ್ಲ ಅಂತಂದಾಗ ನಾವು ಯಾವುದೇ ಕಾರಣಕ್ಕೂ ಇದನ್ನು ಗ್ರೀನ್ ಮಾಡೋಕ್ಕಾಗಲ್ಲ. ಯಾವುದೋ ಒಂದು ಹಣ್ಣು ಗಿಡ ಇರ್ಬೋದು, ಒಂದು ಮಹಾಗನಿ ಇರ್ಬೋದು, ಇನ್ನೊಂದು ಯಾವುದೇ ಒಂದು ಗಿಡ ಬೆಳಿಬೇಕು, ತುಂಬ ಚೆನ್ನಾಗಿರಬೇಕು ಅಂತಂದರೆ ಈ ವಾತಾವರಣನ ಇವಾಗ ಏನಂತಂದರೆ ನಾವು ಮಾಡ್ತಾ ಇರೋದು ಫಾರ್ಮ್ ಲ್ಯಾಂಡ್ ಕಾನ್ಸೆಪ್ಟು ಮುಂದಿನ ದಿನಗಳಲ್ಲಿ ವಯಸ್ಸಾದವರು ಇರ್ಬೋದು, ಯಾರು ಇರ್ಬೋದು, ಈ ಪ್ರಕೃತಿ ಸೌಂದರ್ಯದಲ್ಲಿ ಅವ್ರ ಜೀವನನ ಸಂಪೂರ್ಣವಾಗಿ ತುಂಬ ಎಂಜಾಯ್ ಮಾಡ್ಕೊಂಡು ಇರಬೇಕು. ಯಾಕೆಂದರೆ ನೀವು ನೋಡಿರ್ಬೋದು, ಇಲ್ಲಿಂದ ನಮಗೆ ಇನ್ನು ಒಂದು ಅರ್ಧ ಗಂಟೆ ಬೆಂಗಳೂರು ಜರ್ನಿ ಆಗುತ್ತೆ ಅಷ್ಟೇ. ಹೈವೇ ಹತ್ತಿರದಲ್ಲೇ ಇದ್ದೀವಿ. ಹೈವೇಯಿಂದ ಇಲ್ಲಿಂದ 2.5 ಕಿಲೋಮೀಟರ್ ಆಗುತ್ತೆ. ಆಮೇಲೆ ಮತ್ತೆ ಏನಂತಂದರೆ ಬೆಂಗಳೂರಿನಲ್ಲಿ ಕಾಂಕ್ರೀಟ್ ಕಾರ್ಡು, ಆಮೇಲೆ ಪೊಲ್ಯೂಷನ್, ತುಂಬಾ ಪೊಲ್ಯೂಷನ್. ಜನ ಏನಂತಂದರೆ ಶುಕ್ರವಾರ ಗಂಟೆ ಇರ್ತಾರೆ, ಶನಿವಾರ ಆಯ್ತದೆ ಆಚೆ ಹೋಗ್ಬೇಕು ಅಂತ ಅವ್ರಿಗೆ ಒಂದು ಅಭಿಪ್ರಾಯ ಬರ್ತದೆ. ಆ ಅಭಿಪ್ರಾಯ ಏನಂತಂದರೆ ಆ ಒಂದು ಪೊಲ್ಯೂಟೆಡ್ ಇದರಲ್ಲಿ ಇರ್ತಕ್ಕಂಥ ಬದಲು ಇಲ್ಲಿ ಬಂದು ಅವ್ರ ಜೀವನನ 1-2 ದಿವಸ ಇದ್ದರೆ ಆ ಒಂದು ಸುಖನೇ ಬೇರೆ, ಆ ಸಂತೋಷನೇ ಬೇರೆ, ಆ ಸಮೃದ್ಧಿನೇ ಬೇರೆ. ಆ ಒಂದು ನಿರ್ಮಾಣ ಮಾಡಬೇಕು ಅಂತ ನಮ್ಮ ಸ್ನೇಹಿತರೆಲ್ಲ ಸೇರಿ ನಾವು ಮಾಡಕ್ಕೆ ಹೊರಟಾಗ ಇಲ್ಲಿ 4 ಬೋರ್ ಹಾಕ್ಸಿದ್ವಿ ನಾವು. 4 ಬೋರ್ ಹಾಕ್ಸಿದಾಗ ಒಂದೇ ಒಂದು ಬೋರಲ್ಲಿ 1 ಇಂಚ್ ನೀರು ಬಂತು. ಇನ್ನೊಂದು ಬೋರಲ್ಲಿ ಏನೋ ಬಂದು ನಿಂತೋಯ್ತು. ನನಗೆ ಹೇಳಿದೆ, ನೋಡಪ್ಪ ನೀವು ಈ ಥರ ಎಲ್ಲ ಮಾಡಿದ್ರೆ ಆಗಲ್ಲ. ಎಷ್ಟು 1,000 ಅಡಿ ಇದು 1000 ಮಿನಿಮಮ್ 1000 ಅಡಿ, ಒಂದು 1300 ಅಡಿ ಐತೆ, 1200 ಅಡಿ ಐತೆ. ಅದಕ್ಕೆ ನಾನು ಹೇಳಿದೆ, ನಾನು ಮೊದಲಿಂದನೂ ದೇವರಾಜ್ ರೆಡ್ಡಿ ಅವ್ರನ್ನ ನಾನು ಫಾಲೋ ಅಪ್ ಮಾಡ್ತಾ ಇದ್ದೆ. ಯಾಕೆಂದರೆ ನಾನು ರಮೇಶ್ ಅರವಿಂದ್ ಇದರಲ್ಲಿ ನೋಡಿದ್ದೆ, ಇವ್ರನ್ನ ವೀಕೆಂಡ್ ವಿತ್ ರಮೇಶ್ನಲ್ಲಿ ನೋಡಿದ್ದೆ. ಆಮೇಲೆ ಇವ್ರ ಬುಕ್ಸ್ಗಳನ್ನ ತರಿಸಿ ನಾನು ಓದಿದ್ದೆ. ಏನು ಯಾವ ಥರ ಜಲ ಸಂರಕ್ಷಣೆ ಮಾಡಬೇಕು, ಯಾವ ಥರ ಇರೋ ನೀರನ್ನು ಯಾವ ಥರ ಉಪಯೋಗಿಸ್ಕೊಂಡು ನಮ್ಮ ರೈತರಿಗೆ ಯಾವ ಥರ ಅನುಕೂಲ ಆಗಬೇಕು ಅನ್ನೋದನ್ನು ಅವರು ಸಂಪೂರ್ಣವಾಗಿ ಮಾಹಿತಿನ ಒಂದು ಬುಕ್ ಮಾಡಿ ಕೊಟ್ಟಿದ್ರು. ಅದನ್ನು ನೋಡಿ ಓದಿ ನಾನು ಇವ್ರ ಮೇಲೆ ತುಂಬ ಅಪಾರವಾದ ನಂಬಿಕೆ ಇತ್ತು. ಯಾಕೆಂದರೆ ಅವ್ರು ಮಾಡಿರೋ ಕಾರ್ಯಕ್ರಮಗಳು, ಇವರು ಕರ್ನಾಟಕ ರಾಜ್ಯಕ್ಕೂ ಸಲಹೆ ಕೊಟ್ಟವ್ರೆ. ಬಟ್ ಅವರು ಏನು ಮಾಡಿದ್ದಾರೆ, ಸರಿಯಾದ ರೀತಿ ಸಲಹೆ ತಗೊಳ್ದೇನೆ ಏನು ವೈಜ್ಞಾನಿಕವಾಗಿ ಏನೂ ಮಾಡಿಲ್ಲ. ಏನೋ ನಾಮಕಾವಸ್ಥೆಗೆ ಮಾಡಿ ಬಿಟ್ಬಿಟ್ಟಿದ್ದಾರೆ. ಅದೇ ಆಂಧ್ರ ಪ್ರದೇಶವರು ಇವ್ರ ಸಲಹೆ ತಗೊಂಡು ಅತ್ಯದ್ಭುತವಾಗಿ ಅವ್ರಿಗೆ ತುಂಬ ಒಳ್ಳೆ ರೀತಿ ಆಗುವಂಥ, ರೈತರಿಗೆ ತುಂಬ ಅನುಕೂಲ ಆಗುವಂಥ ಕಾರ್ಯಕ್ರಮ ಮಾಡಿ ತುಂಬ ಯಶಸ್ವಿಯಾಗಿದ್ದಾರೆ. ಆ ರೀತಿ ಯಶಸ್ವಿ ಆಗಬೇಕು, ನಾವು ಮಾಡ್ತಾ ಇರೋ ಉದ್ದೇಶನ ಸಂಪೂರ್ಣವಾಗಿ ಸಕ್ಸಸ್ ಆಗಬೇಕು ಅಂತಂದರೆ ಇವ್ರು ಕರೆಸಲೇಬೇಕು ಅಂತ ಹೇಳ್ಬಿಟ್ಟು ನನ್ನ ಸ್ನೇಹಿತರಿಗೆ ಹಠ ಹಿಡಿದು ನಾನು ಇವ್ರು ತುಂಬ ಬ್ಯುಸಿ. ಯಾಕೆಂತಂದರೆ ನಾನು 1-2 ತಿಂಗಳಿಂದ ಇವ್ರನ್ನ ಫಾಲೋ ಅಪ್ ಮಾಡಿದೆ. ಅವರು ಕಾಂಟ್ಯಾಕ್ಟ್ ಬರೋದಕ್ಕೆ 1 ತಿಂಗಳಾಯಿತು. 1 ತಿಂಗಳಾದ್ಮೇಲೆ ಒಂದು ದಿವಸ ಅಪಾಯಿಂಟ್ಮೆಂಟ್ ಕೊಟ್ಟರು. ಆಯ್ತು ನಾನು ಬರ್ತೀನಿ ಅಂತ. ದಯವಿಟ್ಟು ನೀವು ಬರಲೇಬೇಕು ಸರ್, ನನಗೆ ಸಹಾಯ ಮಾಡಬೇಕು, ಈ ಥರ ಮಾಡ್ತಾ ಇದ್ದೀನಿ. ಮುಂದೆ ನಾನು ನಮ್ಮ ರೈತರುಗಳಿಗೂ ಇಲ್ಲೇನೋ ಕೆಲವರು ಪಂಚಾಯತಿಯಲ್ಲಿ ಏನು ಮಾಡ್ತಾರೆ, ಸರ್ಕಾರದವರು ಅನಾವಶ್ಯಕವಾಗಿ ದುಡ್ಡನ್ನು ವೇಸ್ಟ್ ಮಾಡೋರು. ಏನೋ ಒಂದು ಗುಂಡಿ ತೋಡೋದು, ಅದಕ್ಕೊಂದಷ್ಟು ಜಲ್ಲಿ ಹಾಕೋದು, ಒಂದಷ್ಟು ಮಳ್ಳು ಹಾಕ್ಬಿಟ್ಟು ಅವ್ರ ಕಾರ್ಯಕ್ರಮ ಮುಗಿಸ್ಬಿಡೋದು. ಅದು ಇಂಗು ಗುಂಡಿ ಅಂತ ಅವ್ರು ತೋರಿಸ್ತಾರೆ. ಅದೆಲ್ಲ ಇಂಗು ಗುಂಡಿ. ಸನ್ಮಾನ್ಯ ಶ್ರೀಯುತ ದೇವರಾಜ್ ಅವರು ನಮ್ಗೆ ಇವತ್ತು ಬೆಳಗ್ಗೆ ಇವರು ಅರ್ಲಿ ಮಾರ್ನಿಂಗ್ 5:30 ಗಂಟೆಗೆ ಚಿತ್ರದುರ್ಗ ಬಿಟ್ಟು ಇಲ್ಲಿಗೆ ಬಂದು 9 ಗಂಟೆಗೆ ಇಲ್ಲಿ ಬಿದ್ದು ಇವ್ರ ಜೊತೆ ನಾವಿದ್ದು ಬೆಳಗ್ಗೆಯಿಂದ ಇವರು ಯಾವ ರೀತಿ ಮಾಡಿದ್ರು, ಅವ್ರ ಹುಡುಗರು ಯಾವ ರೀತಿ ಪ್ರಿಪರೇಷನ್ ಟೆಕ್ನಿಕಲ್ ಯಾವ ಥರ ಸೌಂಡ್ ಇದ್ದಾರೆ, ಇವರು ಯಾವ ಥರ ಅದನ್ನು ಮಾಡಿದ್ರೆ ನಮಗೆ ಸಂಪೂರ್ಣ ಅನುಕೂಲ ಆಗುತ್ತೆ ಅಂತ ಹೇಳಿ ನಮಗೆ ಮನದಟ್ಟು ಮಾಡಿ ಇವ್ರು ಮಾಡಿಕೊಟ್ಟಿದ್ದಾರೆ. ಇವರಿಗೆ ತುಂಬ ಹೃದಯದ ಕೃತಜ್ಞತೆ ತಲುಪಿಸ್ತೀನಿ. ಮತ್ತು ನನಗೆ ನಮ್ಮ ರೈತರುಗಳಿಗೂ ಇದೇ ಥರ ಯಾವ್ದಾರ ಒಂದು ರೀತಿಯಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತೀನಿ, ಖಂಡಿತ ಬಂದು ಸಹಕಾರ ಕೊಡಬೇಕು. ಯಾಕೆಂತಂದರೆ ಎಲ್ಲ ಜನಗಳು ಕೆಲಸ ಇಲ್ಲದೇ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ, ಆಮೇಲೆ ಹೋಟ್ಲ್ ಹತ್ರ, ಟೀ ಅಂಗಡಿ ಹತ್ರ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ ಹುಡುಗರು. ನೀರು ಕೊಟ್ಟರೆ ಒಂದು ಯಾವ್ದಾರ ಒಂದು ಏನೋ ತರಕಾರಿ ಬೆಳೀತಾರೆ, ವೈಜ್ಞಾನಿಕವಾಗಿ ಅವ್ರ ಜೀವನ ಮಾಡೋಕ್ಕೆ ಒಂದು ಆಧಾರ ಆಗುತ್ತೆ. ದಯವಿಟ್ಟು ಅದಕ್ಕೊಂದು ಸಹಕಾರ ಮಾಡಬೇಕು. ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಅದು ಒಂದು ಯಶಸ್ವಿ ಆಗಲಿ ಅಂತ ಇವ್ರ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಇನ್ನೊಂದು ಸಾರಿ ಬಂದು ನಮಗೆಲ್ಲ ತುಂಬ ಅದ್ಭುತವಾದ ಸಲಹೆನೇ ಕೊಟ್ಟು ನಮ್ಮ ರೈತರಿಗೆ ಅನುಕೂಲ ಆಗೋಗಿ ನಡ್ಕೋಬೇಕು ಅಂತ ಅವರಲ್ಲಿ ಪ್ರಾರ್ಥಿಸ್ತೀನಿ. ಈ ದಿನ ಬಂದು ಇಲ್ಲಿ ನಮಗೆ ಮಾಡಿಕೊಟ್ಟಿರೋದಕ್ಕೆ ದುಡ್ಡು ಲೆಕ್ಕ ಹಾಕ್ಕೊಂಡ್ರೆ
ಎಷ್ಟು ಲಕ್ಷಾಂತರ ರೂಪಾಯಿ ಬೋರ್ಗೆ ಖರ್ಚು ಮಾಡ್ತಾರೆ. ಇದು ಖರ್ಚು ಮಾಡೋದು ಅಂಥದ್ದು ಒಂದು ಬೋರ್ಗೆ 60,000 ರಿಂದ 70,000 ರೂಪಾಯಿ ಖರ್ಚು ಮಾಡ್ಬೋದೇನೋ ಈ ರೀಜನರೇಟ್ ಮಾಡಲಿಕ್ಕೆ. ಅಷ್ಟನ್ನು ಮಾಡಿಕೊಂಡ್ರೆ ನಮ್ಮ ರೈತರು ನೆಮ್ಮದಿಯಾಗಿ ಯಶಸ್ವಿ ಜೀವನನ ಸಾಗಿಸ್ಬೋದು. ಈ ಒಂದು ಅವಕಾಶ ಮಾಡಿಕೊಟ್ಟಂಥ ದೇವರಾಜ್ ಸರ್ಗೆ ನಾನು ತುಂಬ ಹೃದಯದ ಧನ್ಯವಾದಗಳು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈಗ ಶಿವಲಿಂಗೌಡ್ರೆ ನೀವು ಹೇಳಿದ್ರಿ ನಮ್ಮದು ಫಾರಮ್ ಲ್ಯಾಂಡ್ ಕಾನ್ಸೆಪ್ಟ್ ಅಂತ, ಅದು ಯಾವ ಥರ ಮಾಡ್ತಾ ಇದ್ದೀರಾ? ಒಂದು ಫಾರಮ್ ಲ್ಯಾಂಡು 10 ಗುಂಟೆ ಮಾಡಿ. ಎಷ್ಟು ಎಕರೆ ಜಾಗ ಇದು ಇವಾಗ ಆಲ್ಮೋಸ್ಟ್ 10 ಎಕರೆ ಇದೆ ಆಲ್ರೆಡಿ. ಇನ್ನೂ ಒಂದು 10 ಎಕರೆ ಎಕ್ಸ್ಟೆಂಡ್ ಆಗುತ್ತೆ. ಒಂದು ಫಾರಮ್ ಲ್ಯಾಂಡು 10 ಗುಂಟೆ ಜಾಗ ಬರುತ್ತೆ. ಆ 10 ಗುಂಟೆನಲ್ಲಿ ಬರೀ 1,200 ಅಡಿ ಮಾತ್ರ ಮನೆ ಕಟ್ಟಬೇಕು, ಒಂದು ವಿಲ್ಲಾ ಕಟ್ಟಬೇಕು. ಮಿಕ್ಕಿದ್ದೆಲ್ಲ ಗಿಡ ಮರಗಳು. ನಾವೊಂದಷ್ಟು ಗಿಡಗಳನ್ನ ಯಾವ ರೀತಿ ಹಾಕ್ಬೇಕು ಅಂತ ನಾವೊಂದು ಮಾಡ್ತೀವಿ, ರೆಕಮೆಂಡ್ ಮಾಡ್ತೀವಿ. ಕೆಲವರು ಅವರು ಯಾರು ಬರ್ತಾರೆ ಅವ್ರಿಗೆ ಏನು ಬೇಕು ಅಂತ ನೋಡಿಕೊಂಡು ಅದನ್ನ ಎಷ್ಟು ರೀತಿ ವೈಜ್ಞಾನಿಕವಾಗಿ ನೀರನ್ನ ಉಪಯೋಗಿಸ್ಕೊಂಡು ಯಾರಿಗೂ ತೊಂದರೆ ಆಗದೆ ಇರತಕ್ಕಂಥ ಮೇಂಟೈನ್ ಮಾಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ. ಓಕೆ. ಈಗ ಅಲ್ಲಿ ಎಲ್ಲ ಡ್ರಿಪ್ ಇರಿಗೇಷನ್ ನೀರು ಕೊಡ್ತೀರಾ? ಇಂಡಿವಿಜುವಲ್ ಅವರು ವಿಲ್ಲಾಗಿ ಬೋರ್ ಕೊಡ್ಸಂಗಿಲ್ಲ, ನೀವೇ ನೀರು ಪ್ರೊವಿಷನ್ ಮಾಡ್ಕೊಡ್ತಾ ಇದ್ದಾರೆ. ಒಟ್ಟು ಒಂದೆರಡು ವರ್ಷದೊಳಗೆ ಇಡೀ ಜಾಗವನ್ನೇ ಒಂದು ಹಸಿರು ತುಂಬಿಸ್ತಾ ಇದ್ದಾರೆ. ನಿಮ್ಮಂತರ ಮಾರ್ಗದರ್ಶನ ಇದೆ ಸರ್. ಖಂಡಿತ ಒಳ್ಳೇದಾಗಲಿ. ಮತ್ತೆ ನಿಮ್ಮದು ಫರ್ಮ್ ಹೆಸರು ಏನೇ? ಇವಾಗ ಸಿಟಿಸನ್ ಅಂತ ಇಟ್ಟಿದ್ದೀವಿ, ಮುಂದೆ ನೋಡೋಣ ಅದೇನಾದ್ರು ಚೇಂಜಸ್ ಆಗುತ್ತೆ ನೋಡೋಣ. ಓಕೆ. ನಿಮ್ಮನ್ನ ಸಂಪರ್ಕ ಮಾಡ್ಬೇಕಂದ್ರೆ ನಿಮ್ಮ ವಿಳಾಸ, ಯಾಕಂದ್ರೆ ಭಾಳಷ್ಟು ಜನ ನಿಮ್ಮನ್ನ ಮಾತುಗಳು ಕೇಳಿದ ಮೇಲೆ ಇಲ್ಲಿಗೆ ಬರಬೇಕು, ವಿಸಿಟ್ ಮಾಡಬೇಕು, ಇದೇನು ಪಡಿಬೇಕು ಅನ್ನೋರಿಗೆ ಚಿತ್ರದುರ್ಗ ಬರ್ಲಿಕ್ಕಾಗಲ್ಲ. ಅಟ್ಲೀಸ್ಟ್ ಇಲ್ಲಿ ಆದರೂ ನೋಡಿ ಕಲಿಬೋದು. ನಿಮ್ಮ ವಿಳಾಸ ಸ್ವಲ್ಪ? ಸರ್, ನಾನು ರಾಮನಗರ ಟೌನ್ನಲ್ಲಿದ್ದೀನಿ. ನಂದು ನೇಟಿವ್ ಬಂದು ಬೇರಳ್ಳಿ ಅಂದ್ಬಿಟ್ಟು ರೇವಣಸಿದ್ದೇಶ್ವರ ಬೆಟ್ಟದ ತಪ್ಪಲಲ್ಲಿ ಇದೆ, ಅಲ್ಲೂ ಸಿಗ್ತೀನಿ. ಇಲ್ಲ ಅಂದರೆ ನಂದು ಮನೆ ವಿವೇಕಾನಂದ ನಗರದಿದೆ, 2nd ಕ್ರಾಸು, ಬಿಹೈಂಡ್ ಶಾಂತಿನಿಕೇತನ್ ಸ್ಕೂಲು. ನನ್ನ ಮೊಬೈಲ್ ಸಂಖ್ಯೆ 9342678905. ಯಾವಾಗ ಬೇಕಾದ್ರೂ ನನ್ನನ್ನು ಸಂಪರ್ಕ ಮಾಡ್ಬೋದು. ನನ್ನ ಕೈಲಾಗುವಂಥ ಸಹಾಯನೂ ಮಾಡ್ತೀನಿ, ಇವ್ರದ್ದು ಮಾರ್ಗದರ್ಶನನೂ ಕೊಡಿಸ್ತೀನಿ ಖಂಡಿತ. ಈ ಫಾರಮ್ ಲ್ಯಾಂಡಿಗೆ ಬರ್ಬೇಕಂದ್ರೆ ವಿಳಾಸ ಹೇಳಿದೆ, ಹೆಂಗೆ ಇದು ಈ ಫಾರಮ್ ಲ್ಯಾಂಡ್ ಬರಬೇಕಂದ್ರೆ ಬೆಂಗಳೂರಿಂದ ಇಲ್ಲಿಗೆ ಒಂದು 25 ಕಿಲೋಮೀಟರ್ ಅಷ್ಟೇ. ಅದು ಬಂದು ಬಿಡದಿ ಹತ್ರ ಎಕ್ಸಿಟ್ ತೊಗೊಂಡು ಮೈಗಾಲನಿ ಹತ್ರ ರೈಟ್ ತೊಗೊಂಡ್ರೆ ಅಲ್ಲಿಂದ ಇದು ದಾರಾಪುರ ಅಂತ ಸಿಗುತ್ತೆ. ಅಲ್ಲಿಂದ ಮುಂದೆ ಒಂದು ಚೂರು ಬಂದರೆ ಲಕ್ಕಪ್ಪನದೊಡ್ಡಿ ಅಂತ ಒಂದು ರಸ್ತೆ ಇದೆ. ಆ ರಸ್ತೆಯಲ್ಲಿ ಬಂದರೆ ರೈಟ್ ಸೈಡ್ಗೆ ನಮ್ಮ ಇದಿರೋದು. ರಾಮನಗರದಿಂದ 10 ನಿಮಿಷ ಜರ್ನಿ, ಬೆಂಗಳೂರು ಸಿಟಿಯಿಂದ ಬರೀ 25 ನಿಮಿಷ ಜರ್ನಿ. ಓಕೆ, ಇಲ್ಲಿ ಬರಲಿಕ್ಕೆ. ಧನ್ಯವಾದಗಳು. ಮತ್ತೆ ಸರ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬಿಡಿ. ಥ್ಯಾಂಕ್ ಯು ಸರ್. ಇವರು ನಮ್ಮ ಸ್ನೇಹಿತರು, ಇವರು ಟೆಕ್ನಿಕಲ್ ಆ್ಯಂಡ್ ಡಿಪ್ಲೊಮಾ ಸಿವಿಲ್. ಬೋರ್ವೆಲ್ ರೀಚಾರ್ಜ್ ಎಲ್ಲ ನೋಡಿದ್ರಿ? ನಾನು ಕಳೆದ ಒಂದು 3-4 ವರ್ಷಗಳ ಹಿಂದೆ ಪಂಚಾಯತಿ ವ್ಯಾಪ್ತಿ ಉಂಡಿ ಅನ್ನೋ ಒಂದು ಕಾರ್ಯಕ್ರಮ ತಂದ್ರು. ಖಂಡಿತ ಬಹಳ ಖುಷಿ ಆಗ್ತಿತ್ತು. ಹೇಗೆ ಮಾಡ್ಬೋದು ಅಂತ ಹೇಳಿದಾಗ 8 ಗಂಟೆ ತೆಗಿತಿದ್ರು, ಆಳ ತೆಗಿತಿದ್ರು. ಆದ್ರೆ ಇವತ್ತು ನಾವು ನಿಮ್ಮ ಹತ್ರ ತಿಳ್ಕೊಂಡಂಗೆ 8 ಅಡಿ ಆದ್ಮೇಲೆ ಈ ಕೇಸಿಂಗ್ ಲಾಕ್ ಅನ್ನೋದನ್ನ ಇಲ್ಲಿವರೆಗೂ ಮಾಡಿಲ್ಲ. ಕೇಸಿಂಗ್ ಒಂದು ಬ್ರಾಕೆಟ್ ಅಂತ ಹಾಕಿ ಸುತ್ತಲೂ ಕಾಂಕ್ರೀಟ್ ಹಾಕಿ ಸೀಲ್ ಮಾಡ್ತೀವಿ. ಅದನ್ನ ಸೀಲ್ ಮಾಡಿಲ್ಲ. ನಾನು ಅವತ್ತೇ ಬಹಳ ಅದೊಂದು ನಿಮ್ಮ ಮನಸ್ಸಲ್ಲಿ ಇತ್ತು. ಕೇಳಿದ್ವಿ ನಾವು ಯಾವ ರೀತಿ ಕೆಲಸ ಹೋಗುತ್ತೆ, ಭೂಮಿ ಒಳಗೆ ಹೆಂಗ್ ನೀರು ಇಂಗ್ಲಿಕ್ಕೆ ಸಾಧ್ಯ ಅಂತ ಅದು ಹೇಳಿಲ್ಲ. 6 mm ಹೋಲ್ ಹಾಕಿದ್ದೀರಾ ನೀವು? 6 mm ಹೋಲ್ ಹಾಕಿದ್ವಿ, 3 ಫಿಲ್ಟರ್ ಹಾಕಿದ್ವಿ. ಜೀವ ಇದೆ ಅಂತ ಇವತ್ತು ಗೊತ್ತಾಯ್ತು. ಬಟ್ ಅವತ್ತು ಮಾಡಿರೋ ವಿಚಾರದಲ್ಲಿ ತಲೆಗೆ ಹೋಗಿಲ್ಲ. ತುಂಬಾ ಕಡೆ ಈ ತರದ ಮಿಸ್ಯೂಸ್ ಆಗಿದೆ. ಸಾರ್ವಜನಿಕರು ಹೇಳೋದು ಬೇಡ. ಈಗ ಒಂದು ಜಿಲ್ಲೆಯಾದ್ಯಂತ ಒಂದು ಕಾರ್ಯಾಗಾರ ಮಾಡಬೇಕು ಅಂತ ಹೇಳಿ ದೇಶಾದ್ಯಂತ ಇಂಥ ತಪ್ಪುಗಳಾಗಿದೆ ಬೇಡ. ನಮ್ಮಲ್ಲಿ ಈಗ ಒಂದು ಇವ್ರು ಹೇಳಿದ್ಮೇಲೆ ಅನ್ಸುತ್ತೆ ಕಾರ್ಯಾಗಾರನೇ ಮಾಡಿ ಜನಗಳಿಗೆ ಟೆಕ್ನಾಲಜಿ ಕಾರ್ಯಕ್ರಮ ಮಾಡಬೇಕು ಅಂದಾಗ ನಾವು ನೆಗೆಟಿವ್ ಆಗಿ ಏನು ಮಾತಾಡೋದು ಬೇಡ ಅಂತ ಭಾವಿಸಿ ಬಹಳ ಅದ್ಭುತವಾಗಿದೆ. ರೈತ ಬೋರಲ್ಲಿ ನೀರಿಲ್ಲ ಅಂದ್ರೆ ಮತ್ತೆ 5 ಗುಂಟೆ ಮಾರು ಇರೋ ಒಡಬೆ ಇರ್ತಿದೆಲ್ಲ ತಗೊಂಡಾಗ ಇಡು ಇನ್ನೊಂದು ಹಾಕು. ಹೌದು. ಯಾವ ಬೋರು ಈಗ 2 ಲಕ್ಷ 1,80,000 2 ಲಕ್ಷ ಆಗೋದಿಲ್ಲ. ಯಾಕಂದ್ರೆ ಇಲ್ಲೆಲ್ಲ ಡೀಪ್ ಬೋರ್ ಅಡಿ ಅಂತಂದ್ರೆ 2 ಲಕ್ಷ ಖರ್ಚು ಮಾಡಲೇಬೇಕು. 2 ಲಕ್ಷ ಬೇಕು. ಒಂದಾಯ್ತು, ಇನ್ನೊಂದು ಮಾಡಿ. ನಾನು ಬಹಳ ಬೇಕಾದವರು ಬಹಳ ಸಂಬಂಧಿಕರೆಲ್ಲ ಪಾಪ 5 ಬೋರು 6 ಬೋರು ಸುಮಾರು ಸಾಲ ಮಾಡಿ ಜಮೀನು ಮಾರ್ಬಿಟ್ರು. ಇದು ಮೊದಲೇ ಗೊತ್ತಿಲ್ಲ, ಅದು ಅವಶ್ಯಕತೆ ಇಲ್ಲ ಅಂತ ಭಾವಿಸಿ ಖಂಡಿತ ಈಗ ನಿಮ್ಮಲ್ಲಿ ಚಿಕ್ಕ ರೈತರುಗಳೇ ಜಾಸ್ತಿ ಇದ್ದಾರೆ. 1-2 ಎಕರೆ ಇರ್ತಕ್ಕಂಥ ರೈತರು ಅವ್ರಿಗೆ 2ನೇ ಬೋರ್ ಕೊರ್ಸೋದಿದೆಯಲ್ಲ, ಆರ್ಥಿಕವಾಗಿ ಬಹಳಷ್ಟು ಕಷ್ಟ ಆಗುತ್ತೆ. ಆರ್ಥಿಕ ಬಡ್ಡಿ ಸುಮಾರು ಜನ ನಾವು ಹೇಳ್ಬೋದು ಸೂಸೈಡ್ ಬೇರೆ ಬೇರೆ ಹಂತಕ್ಕೆ ಹೋಗುತ್ತೆ. ಅದು ಸಾಲ ಮಾಡಿ ಬಡ್ಡಿ ಬೆಳೆದು ಸೂಸೈಡ್ ಮಾಡ್ಕೊಂಡವ್ರು ಇದ್ದಾರೆ. ಇದಕ್ಕೆ 50,000 ರಿಂದ 60,000 ಖರ್ಚು ಮಾಡಿ 2 ಲಕ್ಷ ಹೊಸ್ತಾಗ ಹಾಕಿ ಬೋರು ಮತ್ತೆ ಲೈನ್ ಎಳ್ದಿ ಅದು ಬಹಳಷ್ಟು ಪ್ರೊಸೀಜರ್ ಇರುತ್ತೆ. ಅದನ್ನ ಮಾಡೋದಕ್ಕೆ ಆ ಪೈಪ್ ಕಲೆಕ್ಷನ್ ಇದಕ್ಕೊಂದು ಜೀವ ತುಂಬೋದಿತ್ತು ಅಂತ ಭಾವಿಸಿ ನಿಮ್ಮಿಂದ ಬಹಳ ಅನುಕೂಲ ಆಗಲಿ ಅಂತ ಹೇಳಿ ಧನ್ಯವಾದಗಳು. ಮತ್ತೆ ಶಿವಲಿಂಗೌಡ್ರೆ,
ಈಗ ನಿಮ್ದು ಇದೊಂದು ದಾರಿ ಬಿಟ್ಕೊಂಡಿದ್ದೀರಾ ಸೀದಾ ಎಂಟ್ರೆನ್ಸ್ ಬರಲಿಕ್ಕೆ. ಹೌದು ಸರ್. ನಮ್ಮ ಮಾರ್ಗದರ್ಶನ ಪ್ರಕಾರ 3 ಬೋರ್ವೆಲ್ಗಳು ಮರುಪೂರ್ಣ ರೀಚಾರ್ಜ್ ಮಾಡ್ತಕ್ಕಂಥ ಒಂದು ಕೆಲಸ ಆಗಿದೆ. ಹಳೆಯದೊಂದು ಬಾವಿ ಇತ್ತು, ಅದನ್ನು ಸಹ ಮತ್ತೆ ಜೀರ್ಣೋದ್ಧಾರ ಮಾಡಿ ಆಳ ಅಗಲ ಮಾಡಿ ಕೆಲಸ ಆಗಿದೆ. ಮತ್ತೆ ಇದು ತಗ್ಗು ಪ್ರದೇಶದಲ್ಲಿ ನೀವು ಒಂದು ದೊಡ್ಡ ಕೃಷಿ ಹೊಂಡ ಕಮ್ ಕಲ್ಯಾಣಿ ಕಾನ್ಸೆಪ್ಟ್ ನೀವು ಮಾರ್ಗದರ್ಶನಡಿಯಲ್ಲಿ ಮಾಡಬೇಕು ಅಂತ ಹೊರಟಿದ್ದೀವಿ ಎಲ್ಲ. ಆಲ್ರೆಡಿ CPS ಸ್ವಲ್ಪ ಕಾಣಿಸ್ಕೊಂಡಿದೆ. ಇನ್ನೂ ಸ್ವಲ್ಪ ಆಳ ಅಗಲ ಮಾಡಿ ಈ ಥರ 45 ಡಿಗ್ರಿ ಸ್ಲೋಪ್ ಮಾಡಿ ಎಲ್ಲ ಒಂದು ಕಲ್ಲಿಂದ ಪಿಚ್ಚಿಂಗ್ ಎಲ್ಲ ಮಾಡಿ ಎಲ್ಲ ನೀರು, ಯಾಕಂದ್ರೆ ನಿಮಗೆ ಕಮ್ಮಿ ಅಂದರೆ ಒಂದು 20-25 ಎಕರೆ ನೀರು ಬರುತ್ತೆ ಇಲ್ಲಿ. ಅಷ್ಟು ನೀರನ್ನು ತಂತಲ್ಲಿ ಜಮಾ ಮಾಡ್ಕೊಳ್ಳೋ ಕೆಲಸ ಮಾಡಿದ್ರೆ ನನ್ನ ಪ್ರಕಾರ ಒಂದು 6-7 ತಿಂಗಳ ಕಾಲ ಈ ಬೋರ್ವೆಲ್ಗಳ ಬಳಕೆನೇ ಇಲ್ಲ. ಮಳೆಗಾಲ ಪೂರ್ತಿ ನಿಮ್ಮ ಕಲ್ಯಾಣಿ ಕೊಡುತ್ತೆ. ಡಿಸೆಂಬರಿಂದ ನಿಮ್ಮ ಬೋರ್ವೆಲ್ಗಳನ್ನ ನೀವು ಬಳಕೆ ಮಾಡ್ತಕ್ಕಂಥ ಕೆಲಸ ಮಾಡ್ಕೋಬೋದು. ಯಾಕಂದರೆ ಸ್ವಲ್ಪ ಗಟ್ಟಿ ಬಂಡೆ ಪ್ರದೇಶ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಬೆಟ್ಟ ಗುಡ್ಡಗಳೆಲ್ಲ ನಮ್ಗೆ ಕಾಣಿಸ್ತಿದೆಯಲ್ಲ, ಹಂಗಾಗಿ ರಾಮನಗರ ಅಂತಂದರೆ ರಾಮನಗರ ಗ್ರಾನೈಟ್ಸ್ ಅಂತ ಹೇಳ್ಬಿಡ್ತೀವಿ ನಾವು. ಚಾಮುಂಡಿ ಗ್ರಾನೈಟ್ ಅಂತ ಮೈಸೂರಲ್ಲಿ ಹೆಂಗಿದೆಯೋ ಇದು ಈ ಭಾಗದಲ್ಲಿ ಇದು ಇರ್ತದೆ. ಆ ಸೀಳ್ಗಳು ಹುಡುಕಬೇಕು. ಬಟ್ ಇಲ್ಲಿ ಸ್ವಲ್ಪ ನೀರಿನ ಕೊರತೆನೇ ಇದ್ದಾಗ ನಾವು ಬೇರೆ ದಾರಿಗಳು ಹುಡ್ಕೊಂಡು ಹೋಗ್ಬೇಕು. ಹೌದೌದು. ಮತ್ತೆ ಇನ್ನೊಂದು ಕೋರ್ಸು ಮತ್ತೊಂದು ಕೋರ್ಸ್ ಅಂತ ಜೇಬಲ್ಲಿ ದುಡ್ಡು ಖಾಲಿ ಆಗ್ತಾ ಹೋಗುತ್ತೆ. ಹೌದೌದು. ಹಾಗಾಗಿ ಬೋರ್ವೆಲ್ ಪ್ರಯತ್ನ ಮಾಡ್ಕೊಳ್ಳೋಕೆ 2 ಲಕ್ಷ ಖರ್ಚು ಮಾಡಬೇಕು ಒಬ್ಬ ರೈತ ಅಂತಂದರೆ ಪಾಪ ತುಂಬ ಕಷ್ಟ. ಅವನು 2 ವರ್ಷ 3 ವರ್ಷ ಸಂಪಾದನೆ ಮಾಡಿದ್ರು ಅದನ್ನು ತೀರ್ಸೋಕ್ಕಾಗಲ್ಲ. ಅದ್ರ ಬದಲು ಒಂದು 50,000 2 ಲಕ್ಷ ಒಂದು 1,000 ಅಡಿಗೆ 2 ಲಕ್ಷ ಖರ್ಚಾಗುತ್ತೆ. ಅದನ್ನ 50,000 ಮಾಡ್ಕೊಂಡು ಇಷ್ಟು ದೊಡ್ಡ ರೀಚಾರ್ಜ್ ಮಾಡಿದ್ರೆ ರೀಚಾರ್ಜ್ ಮಾಡ್ಕೊಂಡಾದ್ಮೇಲೆ ದೊಡ್ಡ ಮೋಟರ್ ಹಾಕ್ಬಾರ್ದು. ರೈತರು ಒಂದು ಕಿವಿ ಮಾತೆ ಅಂದ್ರೆ ಈಗ 1200 ಅಡಿ ಬೋರ್ ಹಾಕಿದೀವಿ, ಇದಕ್ಕೊಂದು 15 HP ಪಂಪ್ ಹಾಕೋದು, ಅದಕ್ಕೊಂದು 2 ಲಕ್ಷ ದುಡ್ಡು ಖರ್ಚು ಮಾಡೋದಕ್ಕಿಂತಲೂ ಇಂಥದಕ್ಕೆ C4 ಅಥವಾ C5 ಸೀರೀಸ್ ಪಂಪ್ಸ್ ಅಂತ ಹೇಳ್ತೀವಿ. ಪಂಪ್ ಡಯಾನು ಚಿಕ್ಕದೆ, ನೀರಿನ ಬರುವಂಥ ಪೈಪ್ ಏನಿದೆಯಲ್ಲ ಬ್ಲಾಕ್ ರೋಲ್ ಪೈಪ್ ಬರ್ತದೆ, ಅದು ಗೋದಾವರಿ ಪೈಪ್ ಬೇರೆ ಬೇರೆ ಬ್ರ್ಯಾಂಡ್ ಇರ್ತದೆ. 1 ಇಂಚ್ ಅಷ್ಟೇ ನೀರು ತೆಗೆಯೋದಾದ್ರೆ ಈ ಬೋರ್ಲ್ಲಿ ಯಾವತ್ತೂ ಬರ್ತದಿಲ್ಲ. ಒಂಥರ ಅಕೌಂಟಿಂದ ಬರೀ ಬಡ್ಡಿ ಅಷ್ಟೇ ತಗೊಬೇಕು, ಅಸಲು ಮುಟ್ಟಕ್ಕೆ ಹೋಗ್ಬಾರ್ದು ಅಂತ. ಆ ಥರದಲ್ಲಿ ಸೂಕ್ಷ್ಮವಾಗಿ ನೀರನ್ನ ಖರ್ಚು ತೆಗಿತಾ ಹೋದರೆ ಬೋರ್ ಅದು ಮರುಪೂರ್ಣ ಆಗ್ತಾ ಹೋಗುತ್ತೆ ಮತ್ತು ತೆಗಿತಾ ಹೋಗ್ಬೋದು. ಇಂಥ ಕೆಲಸಗಳನ್ನ ಮಾಡ್ಕೊಂಡ್ರೆ ನೀರಿನ ಮಿತ ಬಳಕೆ ಭಾಳಷ್ಟು ಇಂಪಾರ್ಟೆಂಟ್. ನೀರನ್ನ ಅಭಿವೃದ್ಧಿ ಮಾಡಿಕೊಟ್ಬಿಡ್ತೀವಿ, ಕೊಟ್ಮೇಲೆ ದೇವರಾಜ್ ರೆಡ್ಡಿ ಅವ್ರು ಮಾಡಿಕೊಟ್ರೆ ನಂಗೆ ಭಾಳ ಅನುಕೂಲ ಆಯ್ತು ಅಂತ 20 HP ಪಂಪ್ ಹಾಕಿದ್ರೆ ಇದನ್ನು ಕಡಿಮೆ ಆಗುತ್ತೆ. ಅದು ಒಂದು 10 HP 7.5 HP ಸುಮ್ಮನೆ ಹೈಯರ್ ಎಂಡಿಗೆ ಹೋಗ್ತೀವಿ ನಾವು. ಹಾಗಾಗಿ ನೀರು ತೆಗೆಯೋದು ಕಮ್ಮಿ ನೀರು ತೆಗೆಯೋಣ, ಅವಾಗ ನಿಮ್ಮ ಇಡೀ ಪ್ಲಾಟ್ಗೆಲ್ಲ ಮೇಂಟೈನ್ ಮಾಡ್ತಕ್ಕಂಥ ಕೆಲಸ ಮಾಡಿ. ಆಗಲಿ ಶಿವಗೌಡ್ರೆ, ಸಲಹೆ ಎಲ್ಲ ಕೊಟ್ರಿ ನೀವು, ತುಂಬಾ ಧನ್ಯವಾದಗಳು. ಅಲ್ಲಿಂದ ಬಂದು ನಮಗೆ ಸಲಹೆ ಕೊಟ್ಟಿದ್ದಕ್ಕೆ ನಿಮ್ಮ ಒಂದು ಖಂಡಿತವಾಗ್ಲೂ ಬೇರೆಯವರಿಗೆಲ್ಲ ಉಪಯೋಗಿಸಿ ನಿಮ್ಮ ತಿಳುವಳಿಕೆನ ನಮ್ಮ ರೈತರಿಗೆ ಅನುಕೂಲ ಆಗುವಂಗೆ ಮಾಡಿಕೊಡಿ ಅಂತ ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದ. ನಮಸ್ಕಾರ.